ನಿಖಿಲ್ ಕುಮಾರಸ್ವಾಮಿ ಪೆನ್ ಡ್ರೈವ್ ಬಾಂಬ್ ಹಾಕಿದ್ದಾರೆ ಅಂತಂದ್ರೆ ಇಲ್ಲಿ ಎಸ್ಐಆರ್ ಪ್ರಕ್ರಿಯೆಯಲ್ಲಿ ಯಾವೆಲ್ಲ ಅಧಿಕಾರಿಗಳು ಅಕ್ರಮವನ್ನು ನಡೆಸಿದ್ದಾರೋ ಅಂತ ಒಂದು ಡೀಟೇಲ್ಸ್ ಆ ಪೆನ್ ಡ್ರೈವ್ ಅಲ್ಲಿ ಇದೆ ಅಂತ ಹೇಳಿ ಒಂದು ಬಾಂಬ್ ಹಾಕಿದ್ರು. ಇದರ ಬೆನ್ನಲ್ಲೇ ಮತ್ತೊಂದು ವಿಡಿಯೋ ಈಗ ಲಭ್ಯ ಆಗ್ತಾ ಇದೆ. ತುಮಕೂರಿನ ಕುಣಿಗಲ್ನಲ್ಲಿ ಅಧಿಕಾರಿಯಿಂದ ಮತ್ತೊಂದು ಎಡವಟ್ಟಾಗಿದೆ. ಈಗ ಅಂಗನವಾಡಿ ಕೇಂದ್ರದಲ್ಲಿ ಮತದಾರರನ್ನ ಕೂರಿಸಿ ಇದೀಗ ಪರಿಷ್ಕರಣೆ ಮಾಡಲಾಗ್ತಾ ಇದೆ. ಅದರಲ್ಲೂ ಕೂಡ ಮತದಾರರನ್ನ ಕೂಡಿ ಹಾಕಿ ಪರಿಷ್ಕರಣೆ ಮಾಡ್ತಾ ಇದ್ದಾರೆ. ಕುಣಿಗಲ್ ತಾಲೂಕಿನ ಹುಲಿಯೂರು ದುರ್ಗದ ಹೊಸಳ್ಳಿ ದೊಡ್ಡಿ ಬೂತ್ ಮತದಾರರನ್ನ ಕೂಡಿ ಹಾಕಿ ಅರ್ಜಿ ತುಂಬಿಸ್ತಾ ಇರುವಂತ ಆರೋಪ ಕೇಳಿ ಬರ್ತಾ ಇದೆ. ಮನೆಗೆ ಭೇಟಿ ಕೊಟ್ಟು ಅರ್ಜಿ ಕೊಟ್ಟು ಬಂದಿದ್ದೇನೆ ಅಂತ ಬಿಎಲ್ಒ ಸುಜಾತ ಈಗ ಹೇಳ್ತಾ ಇದ್ದಾರೆ. ಅರ್ಜಿ ಭರ್ತಿ ಮಾಡಲು ಗೊತ್ತಾಗದವರು ನಾನಿದ್ದಲ್ಲೇ ಬಂದಿದ್ದಾರೆ ಅಷ್ಟೇ, ಹಾಗಾಗಿ ಅವ್ರಿಗೆ ಹೆಲ್ಪ್ ಮಾಡ್ತಾ ಇದ್ದೀವಿ, ನಾನೇನ್ ಮಾಡ್ಲಿ ಅಂತ ಈಗ ತುಮಕೂರಿನ ಬಿಎಲ್ಒ ಸುಜಾತ ಕೊಟ್ಟಿರುವಂತ ಹೇಳಿಕೆ. ಕಾರಣ ಏನು ಅಂತಂದ್ರೆ ಬಿಎಲ್ಒಗಳು ಅವರೇ ಮನೆಗಳ ಹತ್ರ ಹೋಗ್ಬೇಕಾಗತ್ತೆ, ಅವರೇ ಹೋಗಿ ಅಲ್ಲಿ ದಾಖಲೆಗಳನ್ನ ತಗೋಬೇಕು, ಪರಿಶೀಲನೆ ಮಾಡಬೇಕು. ಫಾರ್ಮ್ ಏನಿದೆ ಆ ಒಂದು ಫಾರ್ಮ್ ಅನ್ನ ಕೊಡಬೇಕಾಗತ್ತೆ, ಅವ್ರ ಹತ್ರ ಫಿಲ್ ಮಾಡಿಸ್ಬೇಕು. ಏನೆಲ್ಲ ಡೀಟೇಲ್ಸ್ ಬೇಕು ಅದೆಲ್ಲವೂ ಕೂಡ ಅದಾದ ನಂತರ 2 ಫಾರ್ಮ್ ಅಲ್ಲಿ ಫಿಲ್ ಮಾಡಿಸಿ ಒಂದು ಫಾರ್ಮ್ ಅವ್ರು ತಗೊಂಡು ಹೋಗ್ತಾರೆ, ಒಂದು ಕಾಪಿ ಏನಿದೆ ಅವರಿಗೆ ಕೊಟ್ಟು ಹೋಗ್ತಾರೆ. ಇದು ಪ್ರೊಸೀಜರ್ ಇರುವಂತದ್ದು. ಆದ್ರೆ ಇಲ್ಲಿ ಈ ರೀತಿಯಾಗಿ ಅಂಗನವಾಡಿಯಲ್ಲಿ ಕೂಡ ಹಾಕಿ ಇದೆಲ್ಲವೂ ಕೂಡ ಪ್ರೊಸೀಜರ್ ನಡೀತಾ ಇದೆ ಅನ್ನುವಂತ ಒಂದು ಆರೋಪ. ನಾನ್ ಕೇಳ್ತಾ ಇರೋದೇನ ನಿಮ್ಗೇನ್ ಆದೇಶ ಇದು ಅದನ್ನ ಮಾತ್ರ ಮಾಡಿ. ನೀವೇನ್ ಹೇಳಿದ್ರಿ ಮುಂಚೆ ಲೂಸ್ ಟಾಕ್ ಮಾತಾಡಿದ್ರಿ, ಇರ್ಲಿ ತೊಂದ್ರೆ ಇಲ್ಲ 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 ಅದೇನ್ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಹೇಶ್. ಈಗ ತುಮಕೂರಲ್ಲೂ ಕೂಡ ಇದೇ ಆಗ್ತಾ ಇದೆ ಅಂತ ಗೊತ್ತಾಗ್ತಾ ಇದೆ ಎಸ್ಐಆರ್ ಅಲ್ಲಿ. ಈಗ ಈ ಸುಜಾತ ಅಂದ್ರೆ ಬಿಎಲ್ಒ ಹೇಳ್ತಾ ಇರುವಂತದ್ದು ಯಾರಿಗೆಲ್ಲ ಗೊತ್ತಾಗ್ತಾ ಇಲ್ವೋ ಫಾರ್ಮ್ ಫಿಲ್ ಮಾಡ್ಲಿಕ್ಕೆ ಅಂತ ಜನ ಬರ್ತಾ ಇದಾರೆ ನಮ್ಮ ಹತ್ರ, ನಾವೇನ್ ಮಾಡ್ಲಿ ಅಂತ. ಇದು ಎಷ್ಟರ ಮಟ್ಟಿಗೆ ಸತ್ಯ, ನಿಜಾನ ಇದು? ಈಗ ಇವರು ಮನೆ ಹತ್ರ ಹೋಗಿ ಭೇಟಿ ಕೊಟ್ಟಿದ್ದಾರಾ ಅಥವಾ ಇಲ್ವಾ ಅಂತ? ಎಸ್ ರೋಶಿನಿ, ಏನು ಅಂದ್ರೆ ನಿನ್ನೆಯಿಂದಲೂ ಕೂಡ ಈ ತರದ ಒಂದು ಸಮಸ್ಯೆಗಳು ಪದೇ ಪದೇ ಮರುಕಳಿಸ್ತಾ ಇರ್ತಕ್ಕಂಥದ್ದು. ತುಮಕೂರು ಜಿಲ್ಲೆ ಕುಣಿಗಲ್ ತಾಲೂಕು ಅಂದ್ರೆ ಕುಣಿಗಲ್ ಪಟ್ಟಣದಲ್ಲೂ ಕೂಡ ನಿನ್ನೆ ಇದೇ ತರದ ಒಂದು ವರದಿಯಾಗಿತ್ತು. ಮತ್ತೆ ಈಗ ಏನು ಇವತ್ತು ಕುಣಿಗಲ್ ತಾಲೂಕಿನ ಹುಲಿಯೂರು ದುರ್ಗ ಹೋಬಳಿಯಲ್ಲೂ ಕೂಡ ಈ ಒಂದು ಸಮಸ್ಯೆ ಆಗಿದೆ. ಯಾಕಂದ್ರೆ ನಮ್ಗೆ ಅರ್ಜಿ ತುಂಬೋದಕ್ಕೆ ಬರೋದಿಲ್ಲ, ಹಾಗಾಗಿ ನಿಮ್ಮ ಹತ್ರಕ್ಕೆ ಬರ್ತೀವಿ ಅಂತ ಎಲ್ಲರೂ ಕೂಡ ಜನ ಬಿಎಲ್ಒ ಎಲ್ಲಿರ್ತಾರೋ ಅಲ್ಲೇ ಕೂಡ ಬಂದು ಹೋಗ್ತಾ ಇದ್ದಾರೆ. ಹಾಗಾಗಿ ನಾನೇನ್ ಮಾಡಕ್ಕಾಗಲ್ಲ, ಯಾಕಂತಂದ್ರೆ ಈಗ ಬಂದು ಕೇಳಿದಾಗ ನಾನು ಕೂಡ ಸ್ಪಂದಿಸ್ಬೇಕಾಗುತ್ತೆ. ಆ ಒಂದು ನಿಟ್ಟಿನಲ್ಲಿ ಜನ ಬರ್ತಿದ್ದಾರೆ. ನಾನು ಕೂಡ ಮನೆಗೆ ಹೋಗೋದಕ್ಕೆ ಪ್ರಯತ್ನ ಮಾಡ್ತಿದ್ದೀನಿ, ಬಟ್ ಅವರೇ ಹುಡುಕೊಂಡು ನಮ್ಮನ್ನ ಹುಡುಕೊಂಡು ಅವರೇ ಬರ್ತಿರೋದ್ರಿಂದ ನಾನು ಏನ್ ಮಾಡಿ ಎಂಬ ಕ್ವಶನ್ ಅನ್ನ ಅವ್ರು ಬೇವ್ ಆಗ್ತಾ ಇರ್ತಕ್ಕಂಥದ್ದು. ಈ ಒಂದು ಸಂಬಂಧ ಈಗ ಹಲವು ಕಡೆಗಳಲ್ಲೂ ಕೂಡ ಈ ಒಂದು ವಿಚಾರವಾಗಿ ಏನು ಅರಿವು ಮೂಡಿಸುವಂತದ್ದು ಎಲ್ಲವೂ ಕೂಡ ಆಗ್ತಿದ್ರು ಕೂಡ ಆ ರೂರಲ್ ಪ್ರದೇಶದಲ್ಲಿ ಹೆಚ್ಚು ಈ ಒಂದು ಡಿಪೆಂಡೆನ್ಸ್ ಆಗುವಂತದ್ದು ಕಂಡು ಬರ್ತಾ ಇದೆ ರೋಶಿನಿ. ಥ್ಯಾಂಕ್ ಯು ಮಹೇಶ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.